ಏನ್ ಕಷ್ಟ ಅಲ್ವೇನ್ರಿ? ತುಂಬಾ ಕಷ್ಟ ರೀ, ಏನ್ ಮಾಡೋದು, ಹೊಟ್ಟಿ ಪಾಡ. ಹೊಟ್ಟೆ ಪಾಡ, ಬೆಂಗಳೂರಿಗೆ ಬರ್ಬೇಕು. ನಿಮ್ಮಂತೆ ಎಷ್ಟ್ ಜನ ಇದಾರಲ್ಲ ಹೊಟ್ಟೆ ಪಾಡ್ ನಂಬ್ಕೊಂಡು ನೆಚ್ಕೊಂಡು. ನಮ್ಮ ಮೂರ್ಖ ಜನ ಎಲ್ಲ ಬೆಂಗಳೂರೇ ತುಂಬಿ ಅದ್ರಿ. ನೀವು ನಾಯಿಗಳಿಗೆ ಹೆಸರು ಇಡ್ತಾರಲ್ಲ ಅಲ್ಲಿ ಇರಲ್ಲ, ಹಂಗಿಡಲ್ವಾ? ಇರಲ್ಲ ರೀ. ಈಗ ಊರ್ ಕಡೆ, ಈಗ ನಮ್ ಮಂಗ್ಳೂರ್ ಕಡೆ ಅಂದ್ರೆ ಕಂಬಳ ಅಂತ ಮಾಡ್ತಾರೆ, ಗೊತ್ತಾ? ಕಂಬಳ ಕಂಬಳ ಅಂತ ಹೇಳಿ. ಎಮ್ಮಿಗೆ ರಕ್ಷಿತ ಅಂತ ಕಂಬಳ 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 ನಗು ಅಂದ್ರೆ ಎಮ್ಮಿ ಅನ್ನಕ್ಕೆ ನಾನು ಕಂಬಳ ಅಂತ ಹಾಕಿ. ಎಷ್ಟು ಚೆನ್ನಾಗಿದ್ರು, ಮತ್ತೆ ಯಾಕೆ ನೀವು ಇಷ್ಟು ಬೇಗ ಬಂದ್ಬಿಟ್ರಿ ಬಿಗ್ ಬಾಸ್ ಮನೆಯಿಂದ? ಏನ್ ಮಾಡ್ತೀರಿ, ಸ್ವಲ್ಪ ವೋಟಿಂಗ್ ಕಡಿಮೆ ಅದು, ಹೆಂಗೈತೆ ಹೆಂಗಿಲ್ಲ ಎಲ್ಲ ಹಾಕ್ಯಾರ ಓಟು, ಅದು ಹೆಂಗ್ ಮಾಡಿದ್ರೆ ಹೆಂಗಿಲ್ಲ. ಹಾಯ್, ಹೆಲೋ, ನಮಸ್ಕಾರ. ಈ ಮಾಯೆ ಎಂಟರ್ಟೈನ್ಮೆಂಟ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ನನ್ನ ಜೊತೆ ಒಬ್ರು ಮುಗ್ಧ ಮನಸ್ಸಿನ ವ್ಯಕ್ತಿ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಮುಗ್ಧತೆಯಲ್ಲಿ ಹೆಸರುವಾಸಿ ಇವ್ರು. ಯಾಕಂದರೆ ಎಲ್ರಿಗೂ ಕೂಡ ಇಷ್ಟ, ಎಲ್ರಿಗೂ ಫೇವ್ರೇಟ್ ಇವರು. ಜೊತೆಗೆ ಬಿಗ್ ಬಾಸ್ಗೆ ಒಗಟನ್ನು ಕೇಳಿ ಅವ್ರನ್ನ ಕೂಡ ಬಾಯಿ ಮುಚ್ಚೋಂಗೆ ಮಾಡಿರೋದು ನಮ್ಮ ಮಲ್ಲಮ್ಮ. ಸೊ ಇವತ್ತು ಮಲ್ಲಮ್ಮ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ತುಂಬ ಮಾತಾಡೋದಕ್ಕಿದೆ. ಜೊತೆ ಅವ್ರು ನನಗೂ ಒಗಟ್ಟು ಹೇಳ್ತೀನಿ ಅಂದಿದ್ದಾರೆ, ನನಗೂ ಕೆಲ ವಿಚಾರಗಳನ್ನು ಹಂಚ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಮ ಕಾರ್ಯಕ್ರಮಕ್ಕೆ ಮಲ್ಲಮ್ಮ ಅವರನ್ನ ವೆಲ್ಕಮ್ ಮಾಡೋಣ. ಮಲ್ಲಮ್ಮ ನಮಸ್ಕಾರ. ನಮಸ್ಕಾರ ರೀ. ಹೆಂಗಿದ್ದೀರಿ? ಆರಾಮಿ ನೋಡ್ರಿ, ನೀವ್ ಹೆಂಗಿದ್ದೀರಿ? ನಾವ್ ಬಾಳ ಚಲೋ ಇದೀನಿ. ಕರೆಕ್ಟ್ ಏನ್ರಿ? ಕರೆಕ್ಟ್ ಕರೆಕ್ಟ್. ನಿಮ್ ಭಾಷೆ ನಾನು ಇದು ಬೆಂಗಳೂರು ಭಾಷೆ ರೀ ನಿಮ್ದು. ನಮ್ದು ಮಂಗಳೂರು, ನಿಮ್ದು ನಿಮ್ ಯಾವ ಊರು ಮಲ್ಲಮ್ಮ? ಕಡೆ ಯಾದಗಿರಿ ದಾಟಿ ಹೋಗ್ಬೇಕ್ರಿ ನಾವು. ಯಾದಗಿರಿ ದಾಟಿ 100 ರೂಪಾಯಿ ಚಾರ್ಜರ್ ಆ ಕಡೆ ಮುಂದೆ. ಯಾದಗಿರಿಯಿಂದ ವಾಪಸ್ 100 ರೂಪಾಯಿ ಆಟೋ ಹಿಡಿಬೇಕಾ? ಇಲ್ಲ, ಬಸ್ ಅದಾವ್ರಿ. ಬಸ್ಸಿಗೆ 100 ರೂಪಾಯಿ? ಮತ್ತೆ ರೀ ದೂರ ಮತ್ತೆ ದೂರ ಆಗ್ತದ್ರಿ. ಓ, ಎಲ್ಲಿ ಸುರ್ಪುರ್ ಹತ್ರ ಆತದ ನಮ್ದು. ಸುರ್ಪುರ್ ಹತ್ರ ಆಗುತ್ತಾ? ನಿಮ್ ಊರ ಹೆಸರು ಚೆನ್ನಾಗಿದೆ, ಸುರ್ಪುರ್ ಕನ್ನಳ್ಳಿ. ಸುರ್ಪುರ್ ದಾಟಿ ಮತ್ 30 ರೂಪಾಯಿ ಚಾರ್ಜ್. ಎಷ್ಟು ಖರ್ಚು ಮಾಡ್ಬೇಕ್ರಿ ನಿಮ್ ಊರಿಗೆ ಹೋಗ್ಬೇಕಂದ್ರೆ? ಇಲ್ಲಿಂದ ಹೋಗ್ಬೇಕಾದ್ರ 700 ರೂಪಾಯಿನೇ ಬೇಕು ಒಂದೇ ಮೈಗೆ. ಅಂದ್ರೆ ಇವಾಗ ಇಲ್ಲಿಂದ ಬೆಂಗಳೂರಿಂದ ಒಂದ್ ಬಸ್ ಹಿಡಿಬೇಕು. ಎಷ್ಟ್ ಗಂಟೆ ಜರ್ನಿ ಇಲ್ಲಿಂದ ನಿಮ್ಮೂರ್ಗೆ? ಒಂದ್ ನೈಟ್ ಇಲ್ಲಿ 6 ಗಂಟೆಗೆ ಕೂತಿದ್ರ ಅಲ್ಲಿ 6 ಗಂಟೆಗೆ ಹೋಗಿ ಇಳಿತೀವಿ. ಆಮೇಲೆ ವಾಪಸ್ಸು ಒಂದ್ ಬಸ್ ಹಿಡಿಬೇಕು. ಮತ್ತೆ ಒಂದ್ ಬಸ್ ಹಿಡಿಬೇಕು ನಮ್ಮೂರಿಗೆ. ಅದ್ ಎಷ್ಟ್ ಗಂಟೆ? ಅಲ್ಲಿ ನಮ್ಮೂರಿಗೆ 9 ಗಂಟೆ ಆಗ್ತದೆ. ಇಲ್ಲ 6 ಗಂಟೆಗೆ ಸುರ್ಪುರ್ ಇರ್ತೀವಿ. ಸುರ್ಪುರ್ಲಿಂದ 8 ಗಂಟೆಗೆ ಬಸ್ ಬರ್ತಾರೆ. 8 ಗಂಟೆ ಲೈಸಿ ನಮ್ಮೂರಿಗೆ ಹೋಗಕ್ಕ ಒಂದ್ 9 ಗಂಟೆ ಆಗ್ತದೆ. ಆಮೇಲೆ ವಾಪಸ್ 30 ರೂಪಾಯಿ. ವಾಪಸ್ 30 ರೂಪಾಯಿ. ಏನ್ ಕಷ್ಟ ಅಲ್ವೇನ್ರಿ? ತುಂಬಾ ಕಷ್ಟ ರೀ, ಏನ್ ಮಾಡೋದು, ಹೊಟ್ಟಿ ಪಾಡ. ಹೊಟ್ಟೆ ಪಾಡ, ಬೆಂಗಳೂರಿಗೆ ಬರ್ಬೇಕು. ನಿಮ್ಮಂತೆ ಎಷ್ಟ್ ಜನ ಇದಾರಲ್ಲ ಹೊಟ್ಟೆ ಪಾಡ್ ನಂಬ್ಕೊಂಡು ನೆಚ್ಕೊಂಡು. ನಮ್ ಮೂರ್ಖ ಜನ ಎಲ್ಲ ಬೆಂಗಳೂರೇ ತುಂಬಿ ಅದ್ರಿ. ಹೌದಾ? ಬಾಳ ಮಂದಿ ರೀ ನಮ್ಮ ಊರ್ ಕಡೆಯವ್ರು. ಇಲ್ಲೇ ಬೆಂಗಳೂರಲ್ಲೇ ಬೀಡಿಂಗ್ ಮಾಡೋದು, ಆ ಕೆಲಸ ಮಾಡೋದು, ಈ ಕೆಲಸ ಮಾಡೋದು, ನೌಕರಿ ಮಾಡೋದು. ಇದೆಲ್ಲ ಮನಿ ಕೆಲಸ ಮಾಡೋರು. ಯಾವ್ ಚೆನ್ನಾಗಿರುತ್ತೆ? ಬೆಂಗಳೂರು ಚೆನ್ನಾಗಿದ್ಯಾ, ನಿಮ್ಮೂರ್ ಚೆನ್ನಾಗಿದ್ಯಾ? ರೊಕ್ಕದ್ಲಿ ನೋಡ್ಕಾರ ಬೆಂಗಳೂರು ಚೆನ್ನಾಗಿರಿ. ಅಂದ್ರ ಊರ್ ಕಡೆ ಅಂದ್ರ ಹಳ್ಳಿ ಕಡೆ ಸ್ವಲ್ಪ ನೆಮ್ಮದಿ ಇರುತ್ತೆ. ಈ ತರ ಗದ್ಲ ಇರಲ್ಲ, ಟ್ರಾಫಿಕ್ ಇರಲ್ಲ. ಟ್ರಾಫಿಕ್ ಇರಲ್ಲ, ಟ್ರಾಫಿಕ್ ಜಾಸ್ತಿ. ಏನಕ್ಕೇನು ಹೋಗ್ಬೇಕಾರ ಒಂದ್ ದಿನನೇ ಬೇಕ್ರಿ ಅಲ್ವಾ? ಬಂದು ಹತ್ಬೇಕಾದ್ರ ಈ ಒಂದಿನದಲ್ಲಿ ನಾವು ಊರ್ ಕಡೆ ಊರೇ ಸುತ್ತಾಡ್ ಬಂದಿರ್ತೀವಿ. ಇಲ್ಲಿಂದ ಅಲ್ಗ ಹೋಗ್ಬೇಕು ಅಂದ್ರೆ ಎಷ್ಟು ದೂರ 5 ನಿಮಿಷಕ್ಕೆ ಟ್ರಾಫಿಕ್ ರೀ ಅಲ್ವಾ? 5 ನಿಮಿಷಕ್ಕೆ ಟ್ರಾಫಿಕ್. ಇಲ್ಲಿ ಅದ್ರಲ್ಲೇ ದಿನ ಕಳೆದು ಹೋಗ್ಬಿಡ್ತು. ಒಂದಿನ ಇಡೀ ದಿನ ಯಾವಾಗಲೇ ಹೋಗ್ಲಿ, ಒಂದ್ ದೇವಸ್ಥಾನಕ್ಕೆ ಹೋಗ್ಲಿ, ಒಂದ್ ಯಾರ ಮನೆಗೆ ಹೋಗ್ಲಿ, ಒಂದ್ ದಿನನೇ ಹೋಗ್ಬಿಡ್ತಾರಿ. ಈಗ ಇಲ್ಲಿ ನಮ್ ಬೀಗರ ಮನೆಗೆ ಇಲ್ಲಿ ಪಿಣದಾಗ ರೀ ಒಂದ್ ದಿನನೇ ಬೇಕು ನೋಡಿ ಹೋಗಿ ಬರ್ಲಾಕ್ ಅಲ್ವಾ? ನೋಡ್ಕೊಂಡ್ ಬರ್ಬೇಕಾದ್ರ ಒಂದ್ ದಿನ. ನಮ್ಮೂರ್ ಕಡೆ ಒಂದ್ 4-5 ಕೆಲಸ ಮುಗಿಸ್ಕೊಂಡ್ 4-5 ಕೆಲಸ ಮುಗಿಸ್ಕೊಂಡ್ ಬಂದ್ಬಿಡ್ತೀವಿ ನಮ್ ಕಡೆ. ಅದೇ ರೊಕ್ಕ ಸಿಗುತ್ತೆ, ಟೈಮು ಅಷ್ಟು ವೇಸ್ಟ್ ಆಗುತ್ತೆ ಅಂತ ಇಲ್ಲ ಅಲ್ವಾ? ಊರ್ ಕಡೆ ಅಂದ್ರೆ ಹಂಗ ಆಗಲ್ಲ. ಇಲ್ಲೆಲ್ಲ ಬಸ್ಸು, ಮೆಟ್ರೋ, ಆಮೇಲೆ ಆಟೋ, ಬೈಕು ಇದೆಲ್ಲ ಇರುತ್ತೆ. ಊರ್ ಕಡೆ ಏನೆಲ್ಲ ಇರುತ್ತೆ? ಊರ್ ಕಡೆ ಅಲ್ಲೇ ಬಸ್ಸು, ಬೈಕು ಅಂದ್ರೆ ಇಲ್ಲಿ ಅಷ್ಟು ಇರಲ್ಲ ರೀ, ಕಮ್ಮಿ ಇರುತ್ತೆ. ಎತ್ತಿನ ಗಾಡಿ ಇರ್ತಾವ ಮನಿಗೊಂದ್ರು. ಒಕ್ಕಲ್ತಾನ ಇದ್ದವ್ರ ಮನಿಗೊಂದು ಗಾಡಿ ಇರ್ತಾರ. ಗಾಡಿಯಾಗ ಹೋಗ ಚೆನ್ನಾಗಿ ಗಡ್ ಗಡ 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 ಗಡ್ ಮೈ ಗಡ್ ಗಡ 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 ಅಂತ ಹೋಗೋದಾ? ಎತ್ತಿಗೆಲ್ಲ ಹೆಸರಿಟ್ಟಿರ್ತಾರ ಅಲ್ಲಿ. ಏನೆಲ್ಲ ಹೆಸರಿಟ್ಟಿರ್ತಾರೆ ಎತ್ತಿಗೆ ಅಂತಾರೆ? ಎತ್ತುಗಳೇ ಅನ್ನೋದಾ? ತುಂಪ್ರಿ ಹಂಗ ನೀವು ನಾಯಿಗಳಿಗೆ ಹೆಸರು ಇಡ್ತಾರಲ್ಲ, ಅಲ್ಲಿ ಹಿಂಗ ಇಡಲ್ಲ. ಹಂಗಿಡಲ್ವಾ? ಈಗ ಊರ್ ಕಡೆ, ಈಗ ನಮ್ ಮಂಗ್ಳೂರ್ ಕಡೆ ಅಂದ್ರೆ ಕಂಬಳ ಅಂತ ಮಾಡ್ತಾರೆ, ಗೊತ್ತಾ? ಕಂಬಳ ಅಂತ ಹೇಳಿ. ಎಮ್ಮಿಗೆ ರಕ್ಷಿತ ಅಂತ ಕಂಬಳ ನಗು ಅಂದ್ರ ಎಮ್ಮಿ ಅನ್ನಕ್ಕೆ ನಾನು ಕಂಬಳ ಅಂತ ಹಾಕಿ. ಅಲ್ಲ ಅದಲ್ಲ, ಇನ್ನು ಫೇಮಸ್ ಆಗಿದ್ದು ಪಡ್ರಿ. ಏನ್ ಅರ್ಥ ಆಯ್ತಾ ನಿಮಗೆ? ಪಟ್ರಿ ಅಂದ್ರ ಗಾಡಿ ಅದು ಪಿಕ್ಚರ್ ಅಲ್ಲಿ ಶಿವರಾಜ್ ಕುಮಾರ್ ಮುಂದೆ ಬರ್ತಾರಲ್ಲ, ಅದಕ್ಕೆ ಅಕ್ಕಿ ಪಟ್ರಿ ಅಂದ್ರು ಅಕ್ಕಿ.
ಮುಂದ ಬಂದ್ರ ಅವಮಾನ ಅಂತಾಳ. ಅವಮಾನ ಅಲ್ಲಿ ಅದು ಮುಂದ್ ಬಂದ್ರ ಬಹುಮಾನ ಅಂತ ನಾನು ಅನ್ನಕ್ಕಿ ಬಹುಮಾನ ಅದು ಕನ್ನಡ ಅರ್ಥ ಆಗಲ್ಲ ರೇಖಿಗಿ. ಅದೇ ಅಂದ್ರೆ ನಮ್ಮೂರ್ ಕಡೆನು ಈಗ ಕಂಬಳ ಅಂತ ಮಾಡ್ತಾರೆ. ಅದೇ ಎತ್ತನ್ ಕಟ್ಬಿಟ್ಟು ನಂಗೂ ರಕ್ಷಿತ ತರಾನೇ ಮಾತಾಡಕ್ ಅನ್ಸ್ತಿದೆ ಇವಾಗ. ಪಡ್ರಿ ಅಂತ ಎರಡು ಇದಿರುತ್ತೆ, ಅದ್ರಲ್ಲಿ ಎರಡು ಎತ್ತನು ಬಿಡ್ತಾರೆ, ಆಮೇಲೆ ಓಡಿ ಯಾರು ವಿನ್ ಆಗ್ತಾರೆ ಅಂತ. ಗಾಡಿ ಕಟ್ತಾರಲ್ಲ ಗಾಡಿ. ಹೌದು, ನಮ್ ಕಡೆ ಕಾರಣ ಹಬ್ಬದಾಗ ಮಾಡ್ತಿದ್ರ ಹಂಗ್ರಿ. ಹೌದಾ? ಹಿಂಗೆ ಹೋರಿದ್ ಮಾಡ್ತಾರ. ಇರ್ತಿದ್ ಗಾಡಿ ಅವಕ್ಕೆಲ್ಲ ಅವತ್ ಹಬ್ಬ ಅಂದ್ರೆ ಕಾರುಣಿ ಹುಣ್ಣಿ ದಿನ ಮಾಡ್ತಾರೆ. ಅದು ಕಾರುಣಿ ಅಂತ ಒಂದಿನ ಬರ್ತದ್ರಿ ಅದು ಹಬ್ಬ ಹುಣ್ಣಿ. ಅದಕ್ಕ ಹೋಳಿಗೆ ಮಾಡಿ ಅವಕ್ಕೆಲ್ಲ ಜಳಕ ಮಾಡಿಸಿ ಅವಕ್ಕ ಮೈತುಬ್ಬ ಬಣ್ಣ ಹಚ್ಚಿ ಕೊಂಬಿಗೆ ಕೊಮ್ಮಣಿಸಿಟ್ಟು ಕಾಲಿಗೆ ಅವಕ್ ನಾಲ್ ಬಡಿಸಿ ಎಲ್ಲ ಮಾಡ್ತಾರೆ ಹಬ್ಬಕ್ಕ. ಅವು ಮದಿಮಗ ಅಂತಾರ ಅವತ್ತಿನ ಎತ್ಕೊಳ ಮದಿಮಗ ಅಂತ. ಅವತ್ತೇನು ಗಳೆ ಪಳೆ ಏನು ಹೊಡ್ಯಾರ ಹೋಳಿಗೆ ಮಾಡಿ ಅವಕ್ಕ ಪೂಜೆ ಮಾಡಿ ಎತ್ಕೊಳ್ ಮೆರೆಸ್ತಾರ್ರಿ. ಹೌದಾ? ರಾತ್ರಿಗೆ ಎತ್ಕೊಳ್ ಮೆರೆಸಿ ಅವ್ ಹೋಲಿಗಾಡಿ ಮಾಡ್ತೀರಿ, ಈಗ ಹೋಲಿಗಾಡಿ ಮಾಡಲ್ಲ ರೀ, ಮಾಡಲ್ಲ. ಅಷ್ಟೇ ಎತ್ಕೊಳ್ ಮೆರೆಸ್ತಾರ. ನಾವ್ ಮನೆಯಲ್ಲಿ ಎಲ್ಲ ಒಳ್ಳಿಗಿ ಒಡಕಿಗಿ ಬಿಸಕಲ್ಗಿ ಎಲ್ಲ ಹುರ್ಮಂಜ ಸುಣ್ಣ ಹಚ್ಚಿ. ಹಂಗಂದ್ರೆ ಏನು ಒಳ್ಳಿಗಿ ಪೂಜೆ ಮಾಡ್ತೀವಿ. ಒಳ್ಳ ಬಿಸಕಲ್ ಇರ್ತಾವಲ್ರಿ ಬೀಸವ್ ಗೊತ್ತದಿಲ್ಲ, ಅವಕ್ಕೆಲ್ಲ ಅವತ್ತು ಪೂಜೆ ಮಾಡ್ತೀವಿ ಅವತ್ತಿನ ದಿನ. ಒಳ್ಳಿಗಿ ಉಸಲಿಕಿಗಿ ಗುದ್ದಲಿಗಿ ಇವೆಲ್ಲ ನಮ್ ಕಡೆ ಏನೇನ್ ಸಾಮಾನ್ಯ ಮಾಡ್ತಾರ ಅವೆಲ್ಲ ಸಾಮಾನ್ಯ ಇಟ್ಟು ಅವಕ್ಕೆಲ್ಲ ಸುಣ್ಣ ಹಚ್ಚಿ ತಟ್ ಹುರ್ಮಂಜ ಅಂತ ಗೊತ್ತಲ್ರಿ? ಹುರ್ಮಂಜ ಅಂದ್ರ ಜಾಜ ಅಂತೀರಿ ನೀವು. ಜಾಜ ಕೆಂಪಗಿರ್ತದ್ರಿ ಅದು. ಬಿಡಿ, ಅದೆಲ್ಲ ಹಚ್ಚಿ ಅವತ್ ಪೂಜೆ ಮಾಡ್ತೀವ್ರಿ. ಆ ಹಬ್ಬದ ದಿನ ಅವತ್ತ ಮದಿಮಗ ಅಂತ ಅಂದ್ರೆ ಹೋರಿನ ಮದಿಮಗ ಅನ್ನೋದು. ಈಗ ನಮ್ ಕಡೆ ಅದಕ್ಕೆ ಕಂಬಳಕ್ಕೆ ಈಗ ದೋಣಿ, ತಾಟೆ, ಆಮೇಲೆ ಈ ತರ ಬೇರೆ ಚೆನ್ನ ಈ ತರ ಬೇರೆ ಬೇರೆ ಹೆಸರು ಇಟ್ಟಿರ್ತೀವಿ. ಅಂದ್ರೆ ಎತ್ತಿಗೆ ಹೆಸರು ಇಡೋದು, ಒಂದೊಂದು ಹೆಸರು ಚೆನ್ನಾಗಿರೋ ಹೆಸರು. ನಮ್ ಕಡೆ ಎತ್ತುಗಳು ಸಣ್ಣ ಇದ್ರು ಹೋರಿ, ಅವ್ ಹೆಣ್ಣಿದ್ರ ಆಕಳುಗಳು ಹಿಂಗಂತೀರಿ. ಚಂದ ಖುಷಿ ಆಯ್ತು. ನಿಮ್ದು ಮತ್ತೆ ರಕ್ಷಿತನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ. ನೀವು ರಕ್ಷಿತಾ ಧ್ರುವಂತ್ ಹೆಂಗಿತ್ತು ಬಿಗ್ ಬಾಸ್ ಮನೆಯಲ್ಲಿ? ಚೆನ್ನಾಗಿತ್ತು ಬಿಡ್ರಿ. ಚೆನ್ನಾಗಿತ್ತು. ಎಲ್ಲರೂ ಚೆನ್ನಾಗಿದ್ರು ನನ್ ಕೂಡ. ಹೌದು, ಎಲ್ಲರೂ ಚೆನ್ನಾಗಿ. ಎಷ್ಟು ಚೆನ್ನಾಗಿದ್ರು. ಮತ್ತೆ ಯಾಕೆ ನೀವು ಇಷ್ಟು ಬೇಗ ಬಂದ್ಬಿಟ್ರಿ ಬಿಗ್ ಬಾಸ್ ಮನೆಯಿಂದ? ಏನ್ ಮಾಡ್ತೀರಿ, ಸ್ವಲ್ಪ ವೋಟಿಂಗ್ ಕಡಿಮೆ ಅದು ಹೆಂಗೈತೆ ಹೆಂಗಿಲ್ಲ ಎಲ್ಲ ಹಾಕ್ಯಾರ ಓಟು. ಅದು ಹೆಂಗ್ ಮಾಡಿದ್ರೆ ಹೆಂಗಿಲ್ಲ ಗೊತ್ತಾಗಿಲ್ಲ ನಿಮ್ಗೆ ಅಲ್ವಾ? ನಿಜ. ಮಾತ್ರ ಎಲ್ಲಾ ನಿಮ್ಮನ್ನ ನೋಡ್ತಿದ್ವಿ, ಎಷ್ಟು ಎನರ್ಜಿ, ಎಷ್ಟು ಖುಷಿಯಲ್ಲಿ ಆಡ್ತಿದ್ರಿ. ಅಂದ್ರೆ ನಿಮ್ಗೆ ಅದು ಕೆಲಸ ಮಾಡಿ 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 ಅನುಭವ, ಅದಕ್ಕೆ ನೀವು ಅಷ್ಟು ಉಲ್ಲಾಸದಿಂದ ಇರ್ತಿದ್ರಿ. ಯಾಕಂದ್ರೆ ನೋಡಿ ಈಗಿನ ನಾವೇ ಸ್ವಲ್ಪ ಕೆಲಸ ಮಾಡ್ಬಿಟ್ರೆ ಸಾಕು ಸುಸ್ತಾಗ್ಬಿಡ್ತು. ನಮ್ಗ್ ಕೆಲ್ಸ ಅಂದ್ರೆ ಖುಷಿ ರೀ ಮಾಡೋದಕ್ಕ. ಖುಷಿ ಯಾವ್ದು ಅಡಿಗೆ ಕೆಲಸ ಆಗ್ಲಿ ಮನಿ ಕೆಲಸ ಆಗ್ಲಿ ನಾವಿನ್ನ ಊರಿಗೆ ಹೋದ್ರೆ ಅಡಿಗೆ ಕೆಲಸ ಮಾಡ್ತೀವಿ, ಹೋಗ್ತಿವಿ. ಶೇಂಗಾ ಪಂಗರಿ ಅದಕ್ಕ ಶೇಂಗಾ ಅರಿಯೋದು ಶೇಂಗಾ ಬೆಳ್ಳಿಯಲ್ಲಿ ಇರ್ತಾವಲ್ರಿ ಕೀಳೋದಂತೀರಿ ಅಲ್ಲಿ ನೀವು ಅರಿಯೋದಂತೀರ. ನಾವ್ ಶೇಂಗಾ ಅರಿತೀವಿ ಅಂತೀವ್ರಿ. ಅದ್ ಕಿತ್ತದಂದ್ರ ಕಿತ್ತಿವಲ್ ಭೂಮಿ ಒಳಗಿರ್ತಾವಲ್ಲ, ಅದ್ ಕಿತ್ತದಂದ್ರ ಕಿತ್ತಿಲ್ಲ ಕೂತೀವಿ ಅಂತೀರಿ. ಇವಾಗ ನಂಗದಲ್ಲಿ ಇದೆ ಶೇಂಗಾ, ಅದು ಮಣ್ಣೆಲ್ಲ ಹಸಿ ಇರುತ್ತಾ ಅವಾಗ ಕೀಳದ, ಇಲ್ಲಾಂದ್ರೆ ಗಟ್ಟಿಯಾಗಿರುತ್ತ? ಸ್ವಲ್ಪ ಹಸಿ ಇರ್ಬೇಕ್ರಿ ಅಂದ್ರೆ ಚೆನ್ನಾಗಿ ಬರ್ತಾವ. ಇಲ್ಲಿ ಭೂಮಿ ಒಳಗೆ ಹರ್ಕೊಂಡ್ ಬಿಡ್ತಾವ ಬಿರ್ಸಾಗಿದ್ವು ಅಂದ್ರ. ಅಂದ್ರೆ ನೀರ್ ಹಾಕ್ತಾರ ಮುಂಚೆ, ಕೀಳೋಕ್ಕಿಂತ ಮುಂಚೆ 2 ದಿನ ನೀರ್ ಹಾಕ್ತಾರ? ನೀರ್ ಇದ್ದು ಅಂದ್ರೆ ನೀರ್ ಬಿಡ್ತಾರ್ರಿ. ಮತ್ ಮಳೆಗಾಲ ಶೇಂಗಾಕಾರ ಮಳೆ ಬಂದ ಒಂದ್ 2-3 ದಿನಕ್ಕೆ ಇನ್ನೊಂದ್ ಸ್ವಲ್ಪ ಹಸಿ ಇರ್ತಲ್ಲ ಅವಾಗ ಕಿತ್ಬೇಕ್ರಿ. ಇಲ್ಲಿಕೊಂದ್ ಬಿರುಸಾದ ಕಿತ್ತಿರ ಒಳಗ ಹರ್ಕೊಂಡ್ ಬಿಡ್ತಾರ ಶೇಂಗಾ. ಚೆನ್ನಾಗಿರುತ್ತಲ್ಲ, ಹಸಿ ಇರಕಾಯಿ ಕಿತ್ಬೇಕ್ ಶೇಂಗಾ. ಹಸಿ ಕಿತ್ತರೆ ಚೆನ್ನಾಗಿ ಕಿತ್ತಿಟ್ಟು ಮೆದಿ ಹಾಕದ್ರಿ. ಸ್ವಲ್ಪ ಒಣಗಿದಿಂದ ಹಿಂಗ ಇದ್ರ ಟಾಡಲ್ ಬಣಿಮಿ ಒಟ್ಟದ್ರಿ. ಈ ಮನಿ ಒಟ್ಟದ ಇದ್ರೊಟ್ಟ ಹತ್ರ ಬಣಿಮಿ ಒಟ್ತಿದ್ದೇವ್ರಿ. ಹೌದಾ? ಅಷ್ಟು ಅವು ಒಂದಗಡೆ ಏನದ ಹರಿಯೋದು ಹಾಳುಗಳಚ್ಚಿ ಹರಿಯೋದು. ಚೆನ್ನಾಗಿದೆ. ಅವಾಗ ಆಯ್ತು ರೀ. ಅಲ್ಲಿ ಇಲ್ಲಿ ಚೆಕ್ ಮಾಡ್ಸ್ಲಕತ್ತಾರಲ್ಲ ನನಗೆ ಅವಾಗ ಕನ್ಫರ್ಮ್ ಆಯ್ತು ಈ ಕರೆ ಇದ್ದಂಗ ಅದಿದು ಅಂತ. ಅಲ್ಲಿ ತನಕ ನಂಬಿಲ್ಲ ನೀವು? ಇಲ್ಲ ರೀ ಅಂತಿತ್ತು ಮನ್ಸಿನ. ನಾವು ಆ ರಾಡ ನೋಡಿ ಹೋಗ್ಬೇಕಲ್ಲಿ, ನಾವು ಯಾವಾಗ ಹೋಗ್ತೀವಿ ಇಲ್ಲ ಅಂತ ಮಂತಿದ್ವಿ ಬಿಡು. ನಮ್ಮ ಹತ್ರಗೆ ಅಲ್ಲಿ ಯಾಕೆ ಕರ್ಕೊಂಡ್ರು? ನಾವು ಸಾಲಿ ಕಲ್ತಿಲ್ಲ ಏನು ಕಲ್ತಿಲ್ಲ, ನಮ್ಗೆ ಕಾಲಿ ಕರ್ಕೊಂಡ್ರಂತ ಒಮ್ಮೆ ನಿಂತಿದ್ದೇವ್ರಿ. ಆದ್ರೂ ಮಂದಿ ಇದ್ರಿಗೆ ಅಂದಿಲ್ಲ ರೀ. ಅಯ್ಯೋ ಕೆಲಲ್ಲಿ ಕನ್ಸು ಕಾಣ್ತಾರ ಅಂತಾರಂತ ನಾವು ಮನಸ್ಸಲ್ಲೇನೆ ಅನ್ಕೊಂಡಾರು.